ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಬೆಳ್ಳುಳ್ಳಿ ಹೆಸಳನ್ನು ಶೌಚಾಲಯಕ್ಕೆ ಎಸೆಯಿರಿ. ಶತ್ರುಗಳು ತಮ್ಮಲ್ಲೇ ಜಗಳವಾಡ್ತಾರೆ. ನಿಮ್ಮ ಜೀವನದಲ್ಲಿ ಶತ್ರುಗಳ ಗುಂಪಿನಿಂದ ನೀವು ತೊಂದರೆಗೊಳಗಾಗಿದ್ದರೆ, ಇನ್ನೊಬ್ಬ ವ್ಯಕ್ತಿ ಮತ್ತು ಆ ವ್ಯಕ್ತಿ ಯಾರೆಂದು ತಿಳಿದು ಬಂದರೆ ಅವನು ಅವನೊಂದಿಗೆ ಕೈ ಜೋಡಿಸ್ತಾನೆ ಮತ್ತು ಈ ರೀತಿಯಾಗಿ ನಿಮ್ಮ ಶತ್ರುಗಳು ಅವರ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತದೆ ಮತ್ತು ನಂತರ ಅವರು ಒಂದು ಗುಂಪನ್ನು ರಚಿಸ್ತಾರೆ. ಅಂದರೆ ಒಟ್ಟಾಗಿ ಒಬ್ಬ ವ್ಯಕ್ತಿಗೆ ತೊಂದರೆ ನೀಡ್ತಾರೆ. ನಿಮ್ಮ ಜೀವನದಲ್ಲಿ ನಿಮ್ಮ ಅನೇಕ ಶತ್ರುಗಳಿಂದ ನೀವು ತೊಂದರೆಗೊಳಗಾಗಿದ್ದರೆ ಅಥವಾ ನಿಮ್ಮ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ಮಾಡಿಸ್ತಾ ಇದ್ದರೆ, ಅಂದರೆ ಮಾಂತ್ರಿಕ ಕ್ರಿಯೆಗಳನ್ನು ಮಾಡಿಸ್ತಾರೆ, ಕಪ್ಪು ಮಾಂತ್ರಿಕತೆಯನ್ನು ಮಾಡಿಸ್ತಾರೆ, ನಿಮ್ಮ ಹಣವನ್ನು ಹಾಳು ಮಾಡುವ, ನಿಮ್ಮ ವ್ಯವಹಾರವನ್ನು ಹಾಳು ಮಾಡುವಂತಹ ಅನೇಕ ಕೆಲಸಗಳನ್ನು ಮಾಡಿಸ್ತಾರೆ. ಈ ರೀತಿಯ ಕ್ರಿಯೆಗಳನ್ನು ಶತ್ರುಗಳು ಮಾಡಿಸ್ತಾರೆ, ವಿಶೇಷವಾಗಿ ನಿಮ್ಮ ಗುಪ್ತ ಶತ್ರುಗಳು. ಆದ್ದರಿಂದ ಗುಪ್ತ ಶತ್ರುಗಳಿರಲಿ ಅಥವಾ ಯಾರಾದರೂ ನಿಮ್ಮನ್ನು ನೇರವಾಗಿ ತೊಂದರೆ ನೀಡ್ತಿರಲಿ ಅಥವಾ ನಿಮ್ಮ ಶತ್ರುಗಳು, ನಿಮ್ಮ ವೈರಿಗಳು ಒಂದು ಗುಂಪನ್ನು ರಚಿಸಿಕೊಂಡಿರಲಿ, ಅವರು ಒಂದು ಗುಂಪಿನಲ್ಲಿ ಎಷ್ಟೇ ದೊಡ್ಡದಾಗಿರಲಿ, ನೀವು ಬೆಳ್ಳುಳ್ಳಿ ಹೆಸಳನ್ನು ನಿಮ್ಮ ಮನೆಯ ಶೌಚಾಲಯಕ್ಕೆ ಎಸೆದು ಮನೆಯಲ್ಲಿಯೇ ಈ ಸಣ್ಣ ಪರಿಹಾರವನ್ನು ಮಾಡಿದಾಗ ಅವರು ನಿಮಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಎಲ್ಲಿಗೂ ಹೋಗಬೇಕಿಲ್ಲ. ನೀವು ಈ ಪರಿಹಾರವನ್ನು ನಿಮ್ಮ ಮನೆಯಲ್ಲಿಯೇ ಮಾಡಬೇಕು ಮತ್ತು ಈ ಪರಿಹಾರವನ್ನು ಮಾಡಿದ ತಕ್ಷಣ ನಿಮ್ಮ ಶತ್ರುಗಳು, ಅವರು ರಚಿಸಿಕೊಂಡಿರುವ ಗುಂಪು, ಅವರು ಒಗ್ಗೂಡಿ ನಿಮಗೆ ತೊಂದರೆ ನೀಡ್ತಿದ್ರೆ ಈಗ ಅವರಿಗೆ ಒಳ್ಳೆಯದಾಗೋದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಶತ್ರುಗಳು ಎಷ್ಟೇ ಸಂಖ್ಯೆಯಲ್ಲಿರಲಿ, ಎಷ್ಟೇ ಶಕ್ತಿಶಾಲಿಗಳಿರಲಿ, ಬೆಳ್ಳುಳ್ಳಿಯ ಒಂದು ಹೆಸರಿನ ಪರಿಹಾರವು ನಿಮ್ಮ ಶತ್ರುಗಳು ಎಂದಿಗೂ ತಲೆ ಎತ್ತಿ ನಿಮ್ಮನ್ನು ನೋಡುವ ತಪ್ಪನ್ನು ಮಾಡುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಅವರು ತಮ್ಮಲ್ಲೇ ಜಗಳವಾಡ್ತಾರೆ ಮತ್ತು ಇಂದು ನಿಮ್ಮ ಶತ್ರುಗಳಾಗಿರುವವರು ಸಂಪೂರ್ಣವಾಗಿ ಜೀವನದಿಂದ ದೂರವಾಗ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ನೇರವಾಗಿ ತೊಂದರೆ ನೀಡ್ತಿರುವವರು, ನಿಮಗೆ ಬೆದರಿಕೆ ಹಾಕ್ತಿರುವವರು, ನಿಮ್ಮ ಜೀವದ ಹಿಂದೆ ಬಿದ್ದಿರುವವರು, ವ್ಯವಹಾರದ ಹಿಂದೆ ಬಿದ್ದಿರುವವರು, ನಿಮ್ಮ ಆಸ್ತಿಯನ್ನು ಕಬಳಿಸಲು ಬಯಸುವವರು, ಮನೆಯಲ್ಲಿ ಜಗಳಗಳನ್ನು ಉಂಟು ಮಾಡ್ತಿರುವವರು ಅಥವಾ ಗುಪ್ತವಾಗಿ ನಿಮ್ಮ ಮೇಲೆ ಮಾಂತ್ರಿಕ ಕ್ರಿಯೆಗಳನ್ನು ಮಾಡಿಸುತ್ತಿರುವವರು, ಬೆಳ್ಳುಳ್ಳಿಯ ಹೆಸಳಿನ ಪರಿಹಾರವು ನಿಮ್ಮ ಶತ್ರುಗಳ ಶಕ್ತಿಯನ್ನು ತಕ್ಷಣವೇ ನಾಶಪಡಿಸುತ್ತದೆಂದು ಅರ್ಥ ಮಾಡಿಕೊಳ್ಳಿ. ಈ ಪರಿಹಾರವನ್ನು ನೀವು ಮಾಡಿದಾಗ ಶತ್ರುವಿನ ಎಲ್ಲ ಶಕ್ತಿ ನಾಶವಾಗುತ್ತದೆ. ಈ ಪರಿಹಾರವನ್ನು ಮನೆಯಲ್ಲಿ ಮತ್ತು ರಾತ್ರಿಯ ಸಮಯದಲ್ಲಿ ಮಾಡಬೇಕು. ನೀವು ಮಲಗಲು ಹೋಗುವ ಮೊದಲು ಈ ಪರಿಹಾರವನ್ನು ಮಾಡಬೇಕು. ಈ ಪರಿಹಾರಕ್ಕೆ ಹಣ ಖರ್ಚಾಗೋದಿಲ್ಲ. ಮುಖ್ಯವಾಗಿ ಯಾವುದೇ ಸ್ತ್ರೀ ಅಥವಾ ಪುರುಷರು ಇದನ್ನು ಮಾಡಬಹುದು ಮತ್ತು ಬೆಳ್ಳುಳ್ಳಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರುತ್ತದೆ. ಬೆಳ್ಳುಳ್ಳಿ ತಿನ್ನದ ಅನೇಕ ಜನರು ಸಹ ಇದ್ದಾರೆ. ಅವರು ತಿನ್ನದಿದ್ದರೂ ಪರಿಹಾರವನ್ನು ಮಾಡಲು ನೀವು ಬೆಳ್ಳುಳ್ಳಿಯನ್ನು ತರಬಹುದು. ಇದು ಹೆಚ್ಚು ದುಬಾರಿಯಲ್ಲ. 4-5 ರೂಪಾಯಿಗಳಿಗೆ ಒಂದು ಬೆಳ್ಳುಳ್ಳಿ ಹೆಸಳನ್ನು ಸಿಗುತ್ತದೆ. ಆದ್ದರಿಂದ ಈ ಪರಿಹಾರವನ್ನು ಮಾಡಿ ಮತ್ತು ನಂತರ ಶತ್ರುಗಳು ಹೇಗೆ ಜೀವನದಿಂದ ದೂರವಾಗ್ತಾರೆ ಎಂದು ನೋಡಿ. ಅವರು ಸಂಪೂರ್ಣವಾಗಿ ಸೋಲ್ತಾರೆ ಮತ್ತು ನಿಮ್ಮ ಮುಂದೆ ತಲೆ ಎತ್ತಲು ಸಾಧ್ಯವಾಗೋದಿಲ್ಲ. ತಲೆ ಎತ್ತುವ ಧೈರ್ಯವನ್ನು ಕೂಡ ಅವರು ಹೊಂದಿರೋದಿಲ್ಲ. ಅವರ ಎಲ್ಲ ಶಕ್ತಿ ನಾಶವಾದ ತಕ್ಷಣ ಅವರ ಅಹಂಕಾರವು ಕಣ್ಮರೆಯಾಗುತ್ತದೆ. ಹಾಗಾದರೆ ಪರಿಹಾರದ ಬಗ್ಗೆ ತಿಳಿಯೋಣ. ಮೊದಲು ನೀವು ಏನು ಮಾಡಬೇಕು? ಈ ಪರಿಹಾರವನ್ನು ಮನೆಯ ಯಾವುದೇ ಕೋಣೆಯಲ್ಲಿ ಅಥವಾ ನೀವು ಪರಿಹಾರವನ್ನು ಮಾಡುವಾಗ ಯಾರು ನಿಮಗೆ ತೊಂದರೆ ನೀಡದ, ಯಾರು ನಿಮ್ಮನ್ನು ತಡೆಯದ ಸ್ಥಳದಲ್ಲಿ ಮಾಡಬೇಕು. ನೀವು ಈ ಪರಿಹಾರವನ್ನು ಮಾಡ್ತಿದ್ದೀರಿ ಎಂದು ಮನೆಯ ಸದಸ್ಯರಿಗೆ ಹೇಳಿ ಅಥವಾ ನಾನು ಈ ಸಮಯದಲ್ಲಿ ಪರಿಹಾರವನ್ನು ಮಾಡ್ತಿದ್ದೇನೆ ಎಂದು ಹೇಳಿ. ಈ ಸಮಯದಲ್ಲಿ ನನ್ನನ್ನು ತಡಿಬೇಡಿ, ನಿಲ್ಲಿಸಬೇಡಿ. ಸರಿ, ಈ ರೀತಿಯಾಗಿ ನೀವು ಮನೆಯ ಸದಸ್ಯರಿಗೆ ಮೊದಲೇ ಪರಿಹಾರವನ್ನು ಮಾಡುವ ಮೊದಲು ವಿವರಿಸಬಹುದು. ಈಗ ನೀವು ಏನು ಮಾಡಬೇಕು? ಇಲ್ಲಿ ಒಂದು ಬೆಳ್ಳುಳ್ಳಿ ಹೆಸಳನ್ನು ತೆಗೆದುಕೊಳ್ಬೇಕು. ನೋಡಿ, ಇಡೀ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಬಾರ್ದು. ಒಂದು ಇಡೀ ಬೆಳ್ಳುಳ್ಳಿ ತುಂಬ ದೊಡ್ಡದಾಗಿರುತ್ತದೆ.
ಅದರಲ್ಲಿ ಸಣ್ಣ ಸಣ್ಣ ಎಸಳುಗಳು ಇರ್ತವೆ. ನೀವು ಅದರಿಂದ ಕೇವಲ ಒಂದು ಎಸಳನ್ನ ತೆಗೆಯಬೇಕು. ಅದರ ಸಿಪ್ಪೆಯೊಂದಿಗೆ ಬೆಳ್ಳುಳ್ಳಿ ಎಸಳು ತನ್ನಷ್ಟಕ್ಕೆ ತಾನೇ ಸಿಪ್ಪೆ ಸುಲಿಯುತ್ತದೆ ಎಂದು ಅಲ್ಲ, ಆದರೆ ನೀವು ಸಿಪ್ಪೆಯೊಂದಿಗೆ ತೆಗೆದುಕೊಳ್ಬೇಕು. ನೀವು ಒಂದು ಮಾರ್ಕರ್ ಪೆನ್ನನ್ನು ತೆಗೆದುಕೊಳ್ಬೇಕು. ಮಾರ್ಕರ್ ಪೆನ್ ಏಕೆಂದರೆ ನೀವು ಜೆಲ್ ಪೆನ್ ಅಥವಾ ಪೆನ್ನಿನಿಂದ ಬರೆದ್ರೆ ಬೆಳ್ಳುಳ್ಳಿ ಒಡೆಯಬಹುದು, ಅದರ ಸಿಪ್ಪೆ ಸುಲಿಯಬಹುದು. ಮತ್ತು ಮಾರ್ಕರ್ ಅಥವಾ ಸ್ಕೆಚ್ ಪೆನ್ ತುಂಬ ಸುಲಭವಾಗಿ ಬರೆಯುತ್ತದೆ, ಅದು ಸುಲಭವಾಗಿ ಬರೆಯುತ್ತದೆ ಮತ್ತು ಸಿಪ್ಪೆ ಸುಲಿಯೋದಿಲ್ಲ. ಅದಕ್ಕಾಗಿಯೇ ನೀವು ಮಾರ್ಕರ್ ಅಥವಾ ಕಪ್ಪು ಸ್ಕೆಚ್ ಪೆನ್ನನ್ನು ತೆಗೆದುಕೊಳ್ಳಿ. ಒಂದು ಬೆಳ್ಳುಳ್ಳಿಯ ಎಸಳನ್ನು ತೆಗೆದುಕೊಂಡು ಮನೆಯ ಯಾವುದೇ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಅಲ್ಲಿ ಯಾರು ನಿಮಗೆ ತೊಂದರೆಯನ್ನು ಕೊಡಬಾರ್ದು, ಅಡ್ಡಿಪಡಿಸಬಾರ್ದು ಮತ್ತು ನಿಮ್ಮ ಮುಖವನ್ನು ದಕ್ಷಿಣ ದಿಕ್ಕಿಗೆ ತಿರುಗಿಸಿಕೊಳ್ಳಿ. ಸರಿ, ನೀವು ಈ ಪರಿಹಾರವನ್ನು ಮಾಡಬೇಕು. ಈಗ ನೀವು ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿಯ ಎಸಳಿನ ಎರಡು ಬದಿಗಳಲ್ಲಿ ನೀವು ಶತ್ರು ಎಂದು ಬರಿಬೇಕು. ಇಲ್ಲಿಯೂ ಶತ್ರು, ಹಿಂದೆಯೂ ಶತ್ರು. ಸರಿ, ನಿಮಗೆ ಶತ್ರುವಿನ ಹೆಸರು ತಿಳಿದಿದ್ರೆ, ನಿಮಗೆ 2 ಶತ್ರುಗಳಿದ್ರೆ ಅಥವಾ 4 ಶತ್ರುಗಳಿದ್ರೆ ನೀವು 2 ಹೆಸರುಗಳನ್ನು ಬರೀಬಹುದು. ಉದಾಹರಣೆಗೆ ನಿಮಗೆ 2 ಶತ್ರುಗಳಿದ್ರೆ ಎಂದು ಭಾವಿಸೋಣ. ಒಬ್ಬ ಅಜಯ್ ಮತ್ತು ಇನ್ನೊಬ್ಬ ಕರಣ್. ಒಂದು ಕಡೆ ಅಜಯ್ ಮತ್ತು ಇನ್ನೊಂದು ಕಡೆ ಕರಣ್ ಎಂದು ನೀವು ಅದೇ ಬೆಳ್ಳುಳ್ಳಿಯ ಹೆಸರಿನ ಮೇಲೆ ಬರೀಬೇಕು. ಒಂದು ಹೆಸರಿನ 2 ಬದಿಗಳಲ್ಲಿ ನೀವು ಹೆಸರುಗಳನ್ನು ಬರೆಯಬೇಕು. ನಿಮ್ಮ ಶತ್ರುಗಳು ಬಹಳ ಸಂಖ್ಯೆಯಲ್ಲಿದ್ದರೆ, ನಿಮಗೆ ಎಷ್ಟು ಶತ್ರುಗಳಿದ್ದಾರೆ ಎಂದು ತಿಳಿದಿಲ್ಲದಿದ್ದರೆ, ಅವರು ದೊಡ್ಡ ಗುಂಪನ್ನು ಮಾಡಿಕೊಂಡಿದ್ರೆ, ಅವರ ದೊಡ್ಡ ಗುಂಪು ಇದ್ದರೆ, ಅವರು ಬಹಳ ಸಂಖ್ಯೆಯಲ್ಲಿದ್ದರೆ ಅಥವಾ ಅವರು ಗುಪ್ತ ಶತ್ರುಗಳಾಗಿದ್ದರೆ ನಿಮಗೆ ತಿಳಿದಿಲ್ಲದಿದ್ದರೆ, ಯಾಕಂದರೆ ನಿಮಗೆ ತಿಳಿದಿಲ್ಲದವರ ಹೆಸರನ್ನು ಹೇಗೆ ಬರೆಯೋದು? ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಆ ಬೆಳ್ಳುಳ್ಳಿಯ ಎಸಳಿನ 2 ಬದಿಗಳಲ್ಲಿ ಶತ್ರು ಮತ್ತು ಶತ್ರು ಎಂದು ಬರೀಬೇಕು. ಇಲ್ಲಿಯೂ ಶತ್ರು ಎಂದು ಬರೆಯಿರಿ ಮತ್ತು ಹಿಂದೆ ಸಹ ಶತ್ರು ಎಂದು ಬರೆಯಿರಿ. ಕಪ್ಪು ಬಣ್ಣದ ಪೆನ್ನಿನಿಂದ ನೀವು ತೆಗೆದುಕೊಂಡ ಯಾವುದೇ ಬಣ್ಣದ ಪೆನ್ನಿನಿಂದ ತೆಗೆದುಕೊಂಡ ನಂತರ ನೀವು ಏನು ಮಾಡಬೇಕಂದ್ರೆ ಆ ಬೆಳ್ಳುಳ್ಳಿಯ ಹೆಸರಿನ ಮೇಲೆ ಹೆಸರು ಬರೆದ ನಂತರ ನೀವು ಬೆಳ್ಳುಳ್ಳಿಯ ಹೆಸರನ್ನು ನಿಮ್ಮ ಎಡಗೈ ಅಂಗೈಯಲ್ಲೇ ಇಟ್ಕೊಳ್ಬೇಕು ಮತ್ತು ಮುಷ್ಟಿಯನ್ನು ಗಟ್ಟಿಯಾಗಿ ಮುಚ್ಚಬೇಕು, ಸಂಪೂರ್ಣವಾಗಿ ಗಟ್ಟಿಯಾಗಿ, ಪೂರ್ಣ ಶಕ್ತಿಯಿಂದ. ಸರಿ, ಈಗ ನೀವು ಇಲ್ಲಿ ಒಂದು ಮಂತ್ರವನ್ನು ಹೇಳಬೇಕು. ನೀವು ಇದನ್ನು ಇಲ್ಲಿಂದ ನೋಟ್ ಮಾಡ್ಕೊಳ್ಬಹುದು ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ಬಹುದು ಅಥವಾ ಬರೆದಿಟ್ಕೊಳ್ಬಹುದು. ಸರಿ, ಮಂತ್ರವನ್ನು ಗಮನವಿಟ್ಟು ಕೇಳಿ. ಓಂ ಕ್ರೀಂ ಕಂ ಪಟ್ ದುಷ್ಟನಾಸಿನಿ ಸ್ವಾಹ. ಮಂತ್ರವನ್ನು ಮತ್ತೊಮ್ಮೆ ಹೇಳ್ತಿದ್ದೇನೆ. ಓಂ ಕ್ರೀಂ ಫಟ್ ದುಷ್ಟನಾಸಿನಿ ಸ್ವಾಹ. ಈ ಮಂತ್ರವನ್ನು ನೀವು ಬೆಳ್ಳುಳ್ಳಿಯ ಹೆಸರನ್ನು ಎಡಗೈಲಿ ಇಟ್ಕೊಂಡು ಮುಷ್ಟಿಯನ್ನು ಮುಚ್ಚಿ 11 ಬಾರಿ ಹೇಳಬೇಕು. ಈ ಮಂತ್ರವನ್ನು ನೀವು ಹೇಳಲೇಬೇಕು. ಸ್ವಾಹ. ಇದರ ನಂತರ ನೀವು ಬೆಳ್ಳುಳ್ಳಿಯನ್ನು ನಿಮ್ಮ ಕೈಯಿಂದ ಕೆಳಗೆ ಇಡಬೇಕು ಮತ್ತು ಕೈಗಳನ್ನು ಜೋಡಿಸಿ ಮನಸ್ಸಿನಲ್ಲಿ ಮಹಾಕಾಳಿಗೆ ಪ್ರಾರ್ಥಿಸಬೇಕು. ಹೇ ಜಗನ್ಮಾತೆ ಮಹಾಕಾಳಿ, ನೀವು ಯಾವಾಗಲೂ ಎಲ್ಲರ ಕಲ್ಯಾಣವನ್ನು ಮಾಡ್ತೀರಿ. ನನ್ನ ಶತ್ರುಗಳಿಂದ, ನನ್ನ ವೈರಿಗಳಿಂದ, ನನ್ನ ಗುಪ್ತ ಶತ್ರುಗಳಿರಲಿ ಅಥವಾ ನನ್ನ ಗುಪ್ತ ವೈರಿಗಳಿರಲಿ, ಅವರಿಂದ ನನ್ನನ್ನು ರಕ್ಷಿಸಿ. ಮತ್ತು ನನ್ನ ಶತ್ರುಗಳ ಗುಂಪು ಮಾಡಿಕೊಂಡಿದ್ದರೂ ಸಹ ಅವರಿಂದ ನನ್ನನ್ನು ರಕ್ಷಿಸಿ. ಇಂತಹ ಪ್ರಾರ್ಥನೆಯನ್ನು ನೀವು ಮಹಾಕಾಳಿಗೆ ಮಾಡಬೇಕು. ಏಕೆಂದರೆ ಮಹಾಕಾಳಿ ಯಾವ ಭಕ್ತನ ಜೊತೆ ಇರ್ತಾರೋ ಅವರಿಗೆ ಎಂದಿಗೂ ಕೆಟ್ಟದಾಗೋದಿಲ್ಲ. ಶತ್ರುಗಳು ಯಾವುದೇ ಕಾಲದಲ್ಲಿ ಅವರು ಏನನ್ನು ಕೆಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಮಹಾಕಾಳಿಗೆ ಪ್ರಾರ್ಥನೆ ಮಾಡಬೇಕು. ಪೂರ್ಣ ಪ್ರಾಮಾಣಿಕ ಹೃದಯದಿಂದ ನೀವು ಪ್ರಾರ್ಥನೆ ಮಾಡಬೇಕು. ಪೂರ್ಣ ಮನಸ್ಸಿನಿಂದ ಪ್ರಾರ್ಥನೆ ಮಾಡಬೇಕು. ಈ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಬೇಕು. ತಾಯಿ ನಿಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಸ್ವೀಕರಿಸ್ತಾರೆ. ಇದರ ನಂತರ ನೀವು ಏನು ಮಾಡಬೇಕಂದ್ರೆ ಆ ಬೆಳ್ಳುಳ್ಳಿಯ ಹೆಸಳನ್ನು ತೆಗೆದುಕೊಂಡು ನಿಮ್ಮ ಶೌಚಾಲಯಕ್ಕೆ ಹೋಗಬೇಕು. ಶೌಚಾಲಯಕ್ಕೆ ಹೋಗಿ ಅಲ್ಲಿ ಅದನ್ನು ಹಾಕಬೇಕು ಮತ್ತು ಹಾಕುವಾಗ ನೀವು ಹೀಗೆ ಯೋಚಿಸಬೇಕು. ನಿಮ್ಮ ಶತ್ರುಗಳು, ನಿಮ್ಮ ವೈರಿಗಳು ಈಗ ಅವರ ಒಗ್ಗಟ್ಟು ಅಂದರೆ ಅವರ ಗುಂಪನ್ನು ನೀವು ಮುರಿತಾ ಇದ್ದೀರಾ ಎಂದು, ಅವರ ಶಕ್ತಿಯನ್ನು ನೀವು ನಾಶಪಡಿಸ್ತಾ ಇದ್ದೀರಾ ಎಂದು ಹೀಗೆ ಯೋಚಿಸುತ್ತಾ ನೀವು ಬೆಳ್ಳುಳ್ಳಿಯ ಹೆಸರನ್ನು ಎಸಿಬೇಕು. ನಂತರ ಫ್ಲಶ್ ಮಾಡಬೇಕು. ಬೆಳ್ಳುಳ್ಳಿಯ ಹೆಸರು ಸಂಪೂರ್ಣವಾಗಿ ನೀರಿನಲ್ಲಿ ಹರಿದು ಹೋಗುತ್ತದೆ.
ಈಗ ಇದರ ನಂತರ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಕೈಕಾಲುಗಳನ್ನು ತೊಳೆದುಕೊಳ್ಬೇಕು ಮತ್ತು ನಂತರ ನೀವು ಯಾವುದೇ ಕೆಲಸವನ್ನು ಮಾಡಲು ಬಯಸಿದರೆ ಅದನ್ನು ಮಾಡಬಹುದು. ಮತ್ತು ನೀವು ರಾತ್ರಿಯ ಸಮಯದಲ್ಲಿ ಮಲಗುವಾಗ ಈ ಪರಿಹಾರವನ್ನು ಮಾಡ್ತಿದ್ರೆ ನಂತರ ನೀವು ಮಲಗಬೇಕು. ಇಷ್ಟೇ ಪರಿಹಾರ ಮತ್ತು ನಿಮ್ಮ ವೈರಿಗಳು, ನಿಮ್ಮ ಶತ್ರುಗಳು, ಅವರ ಶಕ್ತಿ ನಾಶವಾಗುತ್ತದೆ, ಅವರ ಒಗ್ಗಟ್ಟು ನಾಶವಾಗುತ್ತದೆ ಮತ್ತು ಅವರು ನಿಮ್ಮ ಕೂದಲನ್ನು ಸಹ ಬಾಗಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಮ ವೈರಿಗಳು ನಿಮ್ಮೊಂದಿಗೆ ಶತ್ರುತ್ವವನ್ನು ಸಾಧಿಸುತ್ತಿರುವವರು ಅಥವಾ ಶತ್ರುತ್ವವನ್ನು ತೋರಿಸುತ್ತಿರುವವರು, ಅವರು ತಮ್ಮೊಳಗೆ ಜಗಳ ಮಾಡ್ತಾರೆ ಮತ್ತು ಅವರ ಸಂಪೂರ್ಣ ಶಕ್ತಿ ನಾಶವಾಗುತ್ತದೆ. ಆದ್ದರಿಂದ ನೋಡಿ, ನೀವು ಈ ಪರಿಹಾರವನ್ನು ಹೆಚ್ಚು ಬಾರಿ ಮಾಡಬಾರ್ದು. ಕೇವಲ 1 ಅಥವಾ 2 ಬಾರಿ ಪರಿಹಾರವನ್ನು ಮಾಡಿದರೆ ಶತ್ರುಗಳು ಮೂಲದಿಂದಲೇ ನಾಶವಾಗ್ತಾರೆ. ಉಳಿದಂತೆ ನಿಮಗೆ ಏನಾದರೂ ಕೇಳಬೇಕಿದ್ರೆ ಕಮೆಂಟ್ಸ್ ವಿಭಾಗದಲ್ಲಿ ಕೇಳಬಹುದು. ಹರ ಹರ ಮಹಾದೇವ, ಜೈ ಶಂಭು, ಜೈ ಹೋ ಬಾಲಾಜಿ ಮಹಾರಾಜ್. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.